ಕೇಸು ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ. ಪಿಪಿ ಇಂದ ಜಡ್ಜ್ ವರ್ಗೂ ಎಲ್ಲಾರನ್ನೂ ಗಮನಿಸ್ಕೊಬೇಕಾಗಿದೆ. ತುಂಬಾ ಖರ್ಚಿದೆ. ಇವಾಗೇನು ಮೊದಲು ರಿಮೈಂಡ್ ಮಾಡ್ಲಿ? 15 ದಿನ ಅಲ್ವಾ, ಅದಾದ್ಮೇಲೆ ಬೇಲ್ ತಗೋಣ. ವಕೀಲ್ರೆ, ಬಾಯ್ ಒಂದಿನ ಕೂಡ ಒಳಗಿರಬಾರ್ದು. ಎಷ್ಟು ಖರ್ಚಾಗುತ್ತೋ ಆಗ್ಲಿ. ಓಕೆ, ಇವಾಗ ಕೈಯಲ್ಲಿ ಎಷ್ಟು ಇಟ್ಕೊಂಡಿದ್ಯಾ? ನಾನು ಮನೆಗೆ ಹೋಗ್ತಾ ಇದ್ದೇನೆ. ಇರೋ ಎಲ್ಲ ದುಡ್ಡನ್ನು ತಗೊಂಡ್ ಬರ್ತೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬಾಯ್ ಒಂದಿನ ಕೂಡ ಜೈಲಲ್ಲಿ ಇರಬಾರ್ದು. ನೋಡ್ಕೊಳ್ಳಿ. ಸರಿ, ದುಡ್ಡು ಎತ್ಕೊಂಬಾ ನೋಡೋಣ. ಸರ್ 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 ಪ್ಲೀಸ್ ಸರ್, ಸ್ಟಾಪ್ ಸರ್, 1 minute ಸರ್. ಸಾರಿ ಟು ಡಿಸ್ಟರ್ಬ್ ಯು ಸರ್. ನನ್ನ ಗಾಡಿ ದಿಢೀರಂತ ರಿಪೇರಿ ಆಗಿಬಿಡ್ತು. ಆಗ್ಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವ ಗಾಡಿನೂ ನಿಲ್ಲಿಸ್ತಿಲ್ಲ. ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ. ಸರ್, ನಿಮ್ಮ ಗಾಡಿಯಲ್ಲಿ ಚಾರ್ಜರ್ ಇದ್ದರೆ ಸ್ವಲ್ಪ ಚಾರ್ಜ್ ಮಾಡ್ಕೊಳ್ಳ ಪ್ಲೀಸ್. ಕ್ಷಮೆ ಇರಲಿ, ಆ ವ್ಯವಸ್ಥೆ ನನ್ನ ಗಾಡೀಲಿಲ್ಲ. ಓ, ನಾನು ನೋಡ್ತೀನಿ, ಬನ್ನಿ. ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ವಲ್ಲ. ನಾನು ಹೋಗಿ ನನ್ನ ಫೋನ್ ತಗೊಂಡ್ಬರ್ತೀನಿ. ಪರಿಚಯ ಇರೋರ್ಗೆ ಯಾರಿಗಾದ್ರೂ ಕಾಲ್ ಮಾಡಿ. ಸಾರಿ ಸರ್, ಯಾರ ನಂಬರ್ ಕೂಡ ನಂಗೆ ನೆನಪೇ ಇಲ್ಲ. ಇಫ್ ಯು ಡೋಂಟ್ ಮೈಂಡ್ ಸರ್, ನಿಮ್ಮ ಮನೆ ಪಕ್ಕದಲ್ಲೇ ಇದ್ದರೆ ಸ್ವಲ್ಪ ಹೊತ್ತು ಚಾರ್ಜ್ ಹಾಕ್ಕೊಳ್ಳ ಸರ್. ಜಸ್ಟ್ ಅ ಫ್ಯೂ ಮಿನಿಟ್ಸ್ ಸರ್, ಪ್ಲೀಸ್ ಹೆಲ್ಪ್ ಮಿ ಸರ್. ಪ್ಲಗ್ ಪಾಯಿಂಟ್ ಆ ಕಡೆ ಇದೆ. ಥ್ಯಾಂಕ್ಸ್. ಕ್ಯಾನ್ ಐ ಹ್ಯಾವ್ ಸಮ್ ವಾಟರ್? ಥ್ಯಾಂಕ್ ಯು ಸರ್. ಐಸ್ ವಾಟರ್ ಇದ್ರೆ ಚೆನ್ನಾಗಿರುತ್ತೆ. ಮಾರಂಗ್ ಫೋನ್ ಹಾಕು. ಅಣ್ಣ, ಅವ್ನು ಫೋನ್ ತೆಗಿತಿಲ್ಲ. ಏ ಕನ್ನಡ, ನೀ ಎಲ್ಲಾರು? ಓಕೆ ಅಣ್ಣ. ಫೋನ್ ಹಾಕು. ಏಯ್ ಮರಿಯಾ, ಏಯ್ ಪೀಟರ್, ಕಟ್ ತೆಗಿಯೋ. ಅಣ್ಣ ಮರಿಯಾ ಫೋನ್ ಅಣ್ಣ.
ಏನದು ಬರೆಯೋ ಫೋನು? ಏಯ್ ಅವನೇನೋ ಸ್ಕೆಚ್ ಹಾಕಿದನ್ ಕಣ. ನೀರ್ ಸ್ವಲ್ಪ ಚಿಲ್ ಕಡಿಮೆ ಪರವಾಗಿಲ್ವಾ? ಯೂ ಯೂ ಓ ಏನಾಯ್ತು? ಏ, ಮ್ಯಾಗ್ಝಿನ್ ಸರಿಯಾಗಿ ಲೋಡ್ ಮಾಡಕ್ ಬರಲ್ಲ. ಏಯ್ ಏಯ್, ಕಾರ್ ರಿಪೇರಿ ತುಂಬಾ ಹೊತ್ತು ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದೆ. ಬಾನೆಟ್ ಮುಟ್ಟಿದ್ರೆ ಸುಡ್ತಾ ಇತ್ತು. ಅವಾಗ್ಲೇ ಗೊತ್ತಾಯ್ತು ಸಮಸ್ಯೆ ಕಾರ್ದೆಲ್ಲ ನಿಂದು ಅಂತ. ಏಯ್, ಚಾರ್ಜ್ ಮಾಡ್ಬೇಕಾದ್ರೆ ಲೊಕೇಶನ್ ಶೇರ್ ಮಾಡ್ದಲ್ಲ, ಅವಾಗ್ಲೇ ಗೊತ್ತಾಗೋಯ್ತು ನನಗೆ. ಹೇಳೆ, ಯಾರ್ ನಿನ್ನ ಕಳ್ಸಿದ್ದು? ನನ್ನ ಕಳಿಸ್ದವನು ಈಗ ಬರ್ತಾನೆ. ಆದ್ರೂ ನೀನ್ ತುಂಬಾ ಲಕ್ಕಿ ಕಣೋ. ಯಾಕೆಂದ್ರೆ ಎಲ್ಲರಿಗೂ ಹುಟ್ಟಿದ ದಿನ ಗೊತ್ತಿರುತ್ತೆ, ಸಾಯೋ ದಿನ ಗೊತ್ತಿರಲ್ಲ ಅಲ್ಲ. ತಿಳ್ಕೊ, ಇವತ್ತು ಸೂರ್ಯ ಮುಳುಗೋದನ್ನ ನೀನ್ ನೋಡಲ್ವೋ? ಮೇಯಪ್ಪ ಬಂದು ನಿನ್ನ ಮುಗಿಸ್ಬಿಡ್ತಾನೆ. ಒಂದು ವೇಳೆ ಮೇಯಪ್ಪ ನಿನ್ನ ಮಿಸ್ ಮಾಡಿದ್ರು ಮಾರ ಇದ್ದಾನೆ. ಇವರೆಲ್ಲ ಯಾರು ಅಂತ ಕೇಳ್ತೀಯಾ? ಆದಷ್ಟು ಬೇಗ ನಿನಗೆ ಗೊತ್ತಾಗುತ್ತೆ ನೋಡು. ಐ ಮೀನ್ ನೀನು ಬದುಕಿದ್ರೆ ಮಾತ್ರ. ಏ ಲೀವ್ ಮೀ. ಬಿಡು ಬಿಡು. ಆ ಆ ಆ ಆ ಮೇಯಪ್ಪ ಬಂದು ನಿನ್ನ ಮುಗಿಸ್ಬಿಡ್ತಾನೆ. ಒಂದು ವೇಳೆ ಮೇಯಪ್ಪ ನಿನ್ನ ಮಿಸ್ ಮಾಡಿದ್ರೆ ಮಾರ ಇದ್ದಾನೆ. ನಂಜುಂಡ ವೀರನ್ನ ಪ್ಲಾನ್ ಮಾಡೇನೋ ಮಾಡಿದ್ದಾನೆ. ನೀನು ಯಾವತ್ತು ಮೊದಲಿನ ಥರ ಬದಲಾಗ್ತೀಯೋ ಆವತ್ತೇ ನಮ್ಮ ಅಣ್ಣಂಗೆ ಒಳ್ಳೆ ದಿನ. Peter! Hey!
Mara is calling you. Mara is calling you. Mara ಒಂದು is ವೇಳೆ calling you. ಮೇಯಪ್ಪ ನಿನ್ನ ಮಿಸ್ ಮಾಡಿದ್ರೆ ಮಾರ ಇದ್ದಾನೆ. Mara is calling you. Mara is calling you. Mara is calling you. Mara is calling you. Mara. ಏ ಮೇಬಾ ರೈಟ್ ಸತ್ನೇನಾ? 8ನೇ ವಯಸ್ಸಲ್ಲಿ ಸಾಯ್ಬೇಕಾದವ್ ನಾನು ಹಸುವಿಂದ. 18ನೇ ವಯಸ್ಸಲ್ಲಿ ನನ್ನ ದೇಹದ ಎಲ್ಲಾ ಕಡೆ ಕತ್ತಿಯಿಂದ ಗಾಯ ಆಗಿದೆ. 35ನೇ ವಯಸ್ಸಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಲ್ ಮಾಡ್ಕೊಂಡು ನನ್ನ ಮೇಲೆ ಗುಂಡು ಹಾರಿಸಿದ್ರು. ಎನ್ಕೌಂಟರ್ ಅಲ್ಲಿ ಸಾಯ್ಬೇಕಾಗಿತ್ತು. ಆದ್ರೆ ನಾನು ಸಾಯ್ಬಾರ್ದು ಅಂತ ವಿಧಿ ನನ್ನ ಉಳಿಸಿದೆ ಅಂದ್ರೆ ಅದಕ್ಕೇನೋ ಒಂದು ಕಾರಣ ಇದೆ ಕಣೋ ಮಾರ. ಅವನನ್ನ ಹಾಗೆ ಬಿಟ್ರೆ ಮೇಯಪ್ಪ ಸತ್ ಹೋಗ್ತಾನೆ. ಬೇಗ ಬಂದು ಅವನ್ ಕರ್ಕೊಂಡು. ಇವಾಗ ನಮಗೆ ಇರೋ ಸಮಸ್ಯೆ ನನ್ಗೂ ಮೇಯಪ್ಪನ್ಗೂ. ನೀನ್ ಯಾರೋ ಮಧ್ಯದಲ್ಲಿ. ಏ ಚುಟ್ಟು, ಯಾರ ಹತ್ರ ಮಾತಾಡ್ತೀಯ ಗೊತ್ತಾ? ಹೇಯ್, ನಿನ್ ಏರಿಯಲ್ಲಿ ದೊಡ್ಡ ರೌಡಿನೇ ಆಗಿರಬಹುದು, ಆದ್ರೆ ನನ್ನ ಹತ್ರ ಬೇಡ. ನನ್ ವಿಷಯಕ್ಕೆ ಯಾಕೆ ಬಂದೆ ಅಂತ ಪ್ರತಿನಿತ್ಯ ಕೂಡ ಕಣ್ಣೀರ್ ಹಾಕ್ಬೇಕು. ಏ ರೈಟ್, ನಾನು ನಿನ್ನ ನೋಡೂ ಇಲ್ಲ. ನಿನ್ ಸಾವು ನನ್ ಕೈಯಲ್ಲೇ ಕಣಲೇ. ನಾನು ಕಾಡ್ನಲ್ಲಿ ಬದುಕೋ ಮೃಗ ಕಣಲೇ. ಆದ್ರೆ ರಕ್ತ ತೋರಿಸಿ ಮತ್ತೆ ನನ್ನ ಬೇಟೆ ಕರೆದಿದೀಯ. ಇನ್ನು ಯಾರ್ಯಾರು ಬದುಕ್ತಾರೆ ಅಂತ ನಾವು ನೋಡೇ ಬಿಡೋಣ. ಸರ್, ಆ 5 ಲಕ್ಷ ಕಳ್ನೋಟ್ನ ನಾನೇ ಸರ್ ಕೊಟ್ಟಿದ್ದು. ಮಾಲಿಕ್ ಬೈಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಸರ್. ಏನಾಯ್ತು? ಹೇಗೆ ಬಿತ್ತು? ಸರ್, ಆ ರೈಟ್ ಇಲ್ಲಿ ನೋಡಿ, ಇದು ನಮ್ಮ ಸಮಸ್ಯೆ ಅಲ್ಲ. ನಾವು ಬಂದಿರೋದು ಕಳ್ನೋಡು ಸಮಸ್ಯೆಗಾಗಿ. ಅರ್ಥ ಆಯ್ತಾ? ಓಕೆ ಸರ್. ಇವನ್ ಸರಿಯಾದ್ಮೇಲೆ ಕಸ್ಟಡಿಗೆ ತಗೊಂಡು FIR ಹಾಕಿ ರಿಮೋಟ್ ರೂಮ್ಗೆ ಹಾಕಿ. ಓಕೆ? ಓಕೆ ಸರ್. ಅವನ ಹತ್ರ ಸೈಜ್ ಏನಂತ ಕೇಳಿದ್ರೆ ಅವ್ನು ನಮ್ಮ ಹತ್ರ ಅದನ್ನ ಕೇಳ್ತಾನೆ. ಅವನ ಮುಖಾನೇ ನೋಡಿ ಮಾತಾಡಲ್ವೇ? ಫೋನ್ ಮಾಡ್ದ? ನನ್ನ ಮಗ ಫೋನ್ ಮಾಡಿದ್ರೆ ಕಟ್ ಮಾಡ್ತಾ ಇದ್ದಾನೆ. ಮತ್ತೆ ಹಾಕು. ಇವಳು ಬೇರೆ ಫೋನ್ ಮಾಡ್ತಾನೆ ಅವಳೆ. ಅಕ್ಕ, ಏ ರಂಗ, ದುಡ್ಡು ಬೇಕಾದ್ರೆ 100 ಸಲ ಫೋನ್ ಮಾಡ್ತಾನೆ ಇರ್ತೀಯಲ್ಲ, ನಾನು ಕಾಲ್ ಮಾಡಿದ್ರೆ ಹಂಗೆ ಕಟ್ ಮಾಡ್ತೀಯಲ್ಲ. ಅಕ್ಕ, ಏನೋ ಮೈಗೆ ಏನಾದರೂ ಬೇಕು ಅನಿಸ್ತಾ ಇದೆಯಾ? ಯಾರನ್ನಾದ್ರೂ ಕಳಿಸಿ ಹಿಡ್ದಾಕ್ಬೇಕು ನೋಡು. ಅಕ್ಕ, ನಾನೊಂದು ಮುಖ್ಯವಾದ ಮೀಟಿಂಗಲ್ಲಿ ಇದ್ದೀನಕ್ಕ. ನಿನ್ ಮೀಟಿಂಗ್ ಎಲ್ಲ ನೀನೇ ಇಟ್ಕೋ. ಇವತ್ತು ಮಾಣಿಕ್ ಬಾಯ್ನ ಬಿಡ್ತಾರೆ ಏನು? ಅಕ್ಕ, ಸ್ವಲ್ಪ ಹಿಂದೆನೆ ಫೋನ್ ಮಾಡ್ಬೇಕಿತ್ತಲ್ಲಕ್ಕ. ಮಾಲಿಕ್ ಬೈ 3 ಗಂಟೆ ಹಿಂದೆನೆ ರಿಲೀಸ್ ಆದ್ರು. ರೈಟ್ ಬಂದು ಕರ್ಕೊಂಡು ಹೋದ್ರು. ಓಕೆ ಅಕ್ಕ. ಅಕ್ಕ, ಒಂದು ಮೀಟಿಂಗ್ ಇದೆ ಅಕ್ಕ, ಆಮೇಲೆ ಮಾಡ್ತೀನಿ. ನೋಡ್ದೆ ಅಕ್ಕ, ಮಾತಾಡುವಾಗೆ ಕಟ್ ಮಾಡ್ತಾನೆ ನೋಡಿ ಇವನು. ಮಾರಂಗ್ ಫೋನ್ ಮಾಡು. ಮಾರ ರೈಟ್ ಸ್ಲಿಪ್ ಆಗ್ಬಿಟ್ಟ. ಹೆಂಗೆ? ರಂಗನ್ಗೆ ಕೊಬ್ಬು ಜಾಸ್ತಿ ಆಯ್ತು, ಅದಕ್ಕೇನೆ. ನೀನೇನ್ ಟೆನ್ಷನ್ ಆಗ್ಬೇಡ ಮಾರ. ರೈಟ್ಗೆ ಇವತ್ತು ಐಸ್ ಜಾಸ್ತಿ. ಇನ್ನೊಂದಿನ ಇಟ್ಕೊಳ್ಳೋಣ. ಮಲ್ಲಿಕ, ರೈಟ್ ಮುಗಿಸಿದ್ಮೇಲೆ ಮೇಯಪ್ಪನ ನಾವು ನೋಡ್ಬೇಕು. ಸರಿ ಮಾರ. ಆಟೋಲ್ ಸರ್ಕಿದೆ, ಸ್ವಲ್ಪ ಹುಷಾರಾಗಿ ಓಡಿಸು ಸುಡ್ಲಿ.